ಹಲೋ. ತುಂಬ ಬೇಜಾರಾಗಿದೆಯಂತೆ. ಹಾಲು ಉಕ್ಕಿದ್ರೂ ಅದ್ರ ಬಗ್ಗೆ ಗಮನ ಕೊಡದೇ ಇರೋಷ್ಟು. ಸಮಸ್ಯೆ ಏನು ನಿಂದು? ನಿಮ್ಮ ತಾಯಿನ ಹೊರಗಡೆ ಕರ್ಕೊಂಬರೋದಕ್ಕೆ ಹೋರಾಡ್ತಿದ್ದೀನಲ್ವಾ? ಸ್ವಲ್ಪ ಪೇಷನ್ಸ್ ಆಗಿರೋದಕ್ಕೆ ಏನಾಗಿದೆ ನಿಮಗೆ? ಬೇಜಾರಾಗಿರೋರ್ಗೆ ಸಮಾಧಾನ ಮಾಡಬೇಕು, ಈ ರೀತಿ ಬೈಬಾರ್ದು. 4 ಗೋಡೆ ಮಧ್ಯೆ ಇರೋ ನಿನಗೆ ಇಷ್ಟು ಟೆನ್ಷನ್ ಇದ್ರೆ 4 ದಿಕ್ಕು ಬಗ್ಗೆನೂ ಯೋಚನೆ ಮಾಡಬೇಕು. ನನಗೆ ಎಷ್ಟು ಟೆನ್ಷನ್ ಇರಲ್ಲ? ಸರಿ, ಅದೇನು ನಿಮ್ಮ ಟೆನ್ಷನ್ ಅಂತ ಹೇಳಿ, ನಾನು ನಿಮಗೆ ಸಮಾಧಾನ ಮಾಡ್ತೀನಿ. ನೋಡಿ, ಕೋಪ ಮಾಡ್ಕೋಬೇಡಿ, ನಾನು ನಿಮಗೆ ಸಮಾಧಾನ ಮಾಡ್ತೀನಿ. ಅದೇನು ಟೆನ್ಷನ್ ಅಂತ ಹೇಳಿ. ನನ್ನ ಟೆನ್ಷನ್ನೇ ನೀನು. ಅಲ್ಲ, ನಿನ್ನ ಸಮಸ್ಯೆ ಏನು ಅಂತ ಮಾಮೂಲಿಯಾಗಿಲ್ವಂತ? ಯಾಕೆ? ಏನಿಲ್ಲ ಬಿಡಿ. ಹೇಳಮ್ಮ ಸುಮ್ಮನೆ. ರೀ ಸದಾನಂದ್ ಸರ, ಒಂದು ಬಿಸಿ ಕಾಫಿ ಹೇಳ್ರಿ. ಆತ್ರಿ ಸರ. ಸಾಹೇಬ್ರೆ, ಅಡುಗೆ ಮಾಡಿ ತಗೋಬರ್ಲಾ? ನೀನೇನು ತರದ್ ಬೇಡ. ಹ್ಞೂ ಸರ್. ಮೊದಲು ಏನಕ್ಕೆ ಡಲ್ ಆಗಿದೆಯಾ ಅದನ್ನು ಹೇಳು. ಅದು ಅಂಜನಾ ವಿಷಯಕ್ಕೆ. ಏನು ಮಾಡಲವಳು? ಅದು ಅವನ ಬರ್ಬಣ್ಗೆನ ಅಳ್ಸಾಕಿ ನಿಮ್ಮ ಭವಿಷ್ಯನ ಕಸದ ಬುಟ್ಟಿಗೆ ಹಾಕಿ ನನ್ನ ಅಜಿತ್ನ ನಾನು ಪಡ್ಕೋತೀನಿ. ನೋಡ್ತೀರ, ನನ್ನ ಮದ್ವೆ ಆಗುವಂತ ಆ ಹುಡುಗನ್ಗೆ ನೀನ್ ಹೇಗೆ ತಾಕೀದ್ ಮಾಡ್ತೀಯಾ? ಓವರಾಯ್ತು ಅವಳ್ದು. ಸರಿಯಾಗಿ ಪಾಠ ಕಳಿಸ್ತೀನಿ ಅವಳಿಗೆ. ಏನು ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ಪಾಠ ಹೇಳಿದಕ್ಕೆ ಮಾತ್ರ ಮೇಸ್ಟ್ರಾ ನೀವು? ಪೊಲೀಸ್ ಅಮ್ಮ, ಪಾಠ ಹೇಳಲ್ಲ, ಕಲಿಸ್ತೀವಿ. ನೋಡಿ ಸಾಹೇಬ್ರೆ, ನೀವು ಏನು ಬೇಕಾದರೂ ಮಾಡಿ, ಆದರೆ ಇನ್ನೊಂದ್ಸಲ ಅಂಜನಾ ಮೇಡಮು ನಿಮ್ಮನ್ನ ಪಡೆಯೋ ಆಸೆ ಪಡಬಾರ್ದು. ಓಕೆ. ಆದರೆ ಒಂದು ಡೌಟು, ಅವಳು ನನ್ನ ಮೇಲೆ ಆಸೆ ಪಟ್ಟಿದ್ದು ನಿನಗೆ ಸರಿ ಅನ್ಸಿಲ್ವಾ ಅಥವಾ ಸ್ಟಮಕ್ ಬರ್ನಿಂಗ? ಅವಳು ನನ್ನ ಪಡ್ಕೊತೀನಿ ಅಂದರೆ ನೀನು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಸಾಹೇಬ್ರೆ, ಬೇಜಾರೇನಿಲ್ಲ, ಹಾಗೆ ಸುಮ್ಮನೆ ಹೇಳಿದೆ ಅಷ್ಟೇ. ನೋಡಿ, ನೀವು ಮದುವೆ ಆಗಿದ್ದೀರಾ ಅಂತ ಗೊತ್ತಿದ್ದು ಅಂಜನಾ ಮೇಡಮ್ ನಿಮ್ಮನ್ನ ಆಸೆ ಪಡ್ತಾ ಇರೋದು ತಪ್ಪಲ್ವಾ? ಅದಕ್ಕೆ ಹೇಳಿದೆ ಅಷ್ಟೇ. ಓಕೆ, ನಾನು ಇದನ್ನ ರೀಸಾಲ್ವ್ ಮಾಡ್ತೀನಿ. ಸರಿ ಸರಿ, ಆಯಿತು, ಬಾಯ್. ಒಂದು ನಿಮಿಷ. ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹುಷಾರು. ನಿನಗೆ ಹಿಂಸೆ ಆದರೆ ನನಗೆ ನೋವಾಗತ್ತಾ? ಸರಿ. ಬಾಯ್. ನೋವಲು ಸಿಹಿ ನೀನೆ, ಹೃದಯವೇ ಚೂರು ನಿಲ್ಲು, ಪರಿಚಯ ಹೀನು, ನಿಮ್ಮ ಜೊತೆ ನಮ್ಮ ಕತೆ.